ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಹೇಮಕುಮಾರ್. ಕೇರಳದಲ್ಲಿ ಕೊರೋನಾ ರೂಪಾಂತರಿ ತಳಿ ಕಂಡು ಬಂದಿರುವಂತಹ ಹಿನ್ನೆಲೆ ರಾಜ್ಯದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಇವತ್ತು ಸಭೆ ಮಾಡಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮೀಟಿಂಗ್ ಮಾಡಲಾಗಿದೆ. ಬೆಂಗಳೂರಿನ ವಿಕಾಸಸೌಧ ಕಚೇರಿಯಲ್ಲಿ ಈ ಸಭೆ ಆರಂಭ ಆಗಿರುವಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಟೆಸ್ಟ್ ಮಾಡಲು ಸೂಚನೆ ಕೂಡ ಕೊಡಲಾಗಿದೆ. ಅತಿ ಹೆಚ್ಚು ಪ್ರಕರಣ ಅಂದರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪ್ರಕರಣ ಆಗ್ತಾ ಇರುವಂಥದ್ದು ಕೇರಳ ಭಾಗದಲ್ಲಿ. ಹಾಗಾಗಿ ಗಡಿ ಭಾಗದಲ್ಲಿ ಆತಂಕ ಶುರುವಾಗಿದೆ. ಮುಂಜಾಗ್ರತಾ ಕ್ರಮ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಭೆ ಮಾಡಲಾಗಿತ್ತು. ಕೇರಳದಲ್ಲಿ ಕೊರೋನಾ ರೂಪಾಂತರಿ ತಳಿ ಕಂಡು ಬಂದಿರುವಂಥ ಹಿನ್ನೆಲೆ ರಾಜ್ಯದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದರ ಬಗ್ಗೆ ಇವತ್ತು ಸಭೆ ಮಾಡಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ. ಬೆಂಗಳೂರಿನ ವಿಕಾಸಸೌಧದ ಕಚೇರಿಯಲ್ಲಿ ಇವತ್ತು ಸಭೆ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಟೆಸ್ಟ್ ಮಾಡಲು ಸೂಚನೆ ಕೂಡ ಕೊಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಸದ್ಯಕ್ಕೆ ಆತಂಕ ಪಡುವಂತಹ ವಿಚಾರ ಏನಿಲ್ಲ, ಆದರೆ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆ ಇದು. ಹಾಗಾಗಿ ಕೇರಳ ಭಾಗದಲ್ಲಿ ಅತಿ ಹೆಚ್ಚು ಕೋವಿಡ್ ಸಂಖ್ಯೆಗಳು ಕೂಡ ಹೆಚ್ಚಳವಾಗ್ತಾ ಇದೆ. ಅಂದರೆ ರೂಪಾಂತರಿ ವೈರಸ್ JN1 ಅಂತೇಳಿ. ಆತಂಕ ಕೂಡ ಇದೆ. ಅಂದರೆ ಗಡಿ ಭಾಗದ ಜನರಲ್ಲಿ ಆತಂಕ ಇದೆ, ಓಡಾಟ ಜಾಸ್ತಿ ಇರುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಕೇರಳದಲ್ಲಿ ಕೊರೋನಾ ರೂಪಾಂತರಿ ತಳಿ ಕಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ನಮ್ಮ ರಾಜ್ಯದಲ್ಲಿ ಅಂಥ ಕೇಸ್ಗಳು ಏನು ಪತ್ತೆ ಆಗಿಲ್ಲ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥ ಕೆಲಸ ನಮ್ಮದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ಜಾರಿ ಮಾಡಬೇಕು ಅಥವಾ ಹೇಗೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿರುವಂಥದ್ದು. ರಾಜ್ಯದಲ್ಲಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆ ಮಹತ್ವವನ್ನು ಪಡೆದುಕೊಂಡಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ಆಗಿದೆ. ಬೆಂಗಳೂರಿನ ವಿಕಾಸಸೌಧ ಕಚೇರಿಯಲ್ಲಿ ಈ ಸಭೆಯನ್ನು ಮಾಡಲಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಟೆಸ್ಟ್ ಮಾಡಲು ಸೂಚನೆ ಕೊಡಲಾಗಿದೆ. ಅಂದರೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅಂತೇಳಿ ಎಷ್ಟೇ ಜನ ಇದ್ದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಟೆಸ್ಟ್ ಇದ್ದರೆ ಅನುಕೂಲ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ನಿರ್ಣಯಕ್ಕೆ ಬಂದಿದ್ದಾರೆ. ಚರ್ಚೆ ಕೂಡ ಆಗಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು, ಮಾಸ್ಕ್ ಕಡ್ಡಾಯ ಇರುತ್ತಾ ಅಥವಾ ಯಾವ ರೀತಿಯಾಗಿ ರೂಲ್ಸನ್ನು ಜಾರಿ ಮಾಡಬೇಕು, ಸದ್ಯಕ್ಕೆ ಎಷ್ಟು ಕೇಸ್ಗಳು ಆ್ಯಕ್ಟಿವ್ ಆಗಿದ್ದಾವೆ, ಇದೆಲ್ಲವೂ ಕೂಡ ಗೊಂದಲ ಇದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಮಾಹಿತಿ ನೀಡೋದಕ್ಕೆ ವಿಕಾಸಸೌಧ ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಜಪ್ಪ ಸಿಕ್ಕಿರುವಂಥದ್ದು. ರಾಜಪ್ಪ, ಈಗ ಕೇರಳ ಭಾಗದಲ್ಲಿ ಈ ಕೊರೋನಾ ವೈರಸ್ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಮೀಟಿಂಗ್ ಕೂಡ ಮಾಡಲಾಗ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮದ ಬಗ್ಗೆ ಸಭೆ ಆಗಿದೆ, ಈ ಸಭೆಯಲ್ಲಿ ಏನೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗಿದೆ? ಎಂ ಕುಮಾರ್, ನಾಳೆ ಏನು ಕೇಂದ್ರ ಸಚಿವರ ಜೊತೆ ಸಭೆ ಇರುವ ಕಾರಣಕ್ಕೋಸ್ಕರ ಇಲ್ಲಿ ರಾಜ್ಯದಲ್ಲಿ ಸಚಿವರುಗಳು ಮತ್ತು ಆಯಾ ಜಿಲ್ಲೆ ಎಲ್ಲ ಜಿಲ್ಲಾ ಒಂದು ಆರೋಗ್ಯಾಧಿಕಾರಿಗಳ ಜೊತೆ ಅಧಿಕಾರಿಗಳು ಸಭೆಯನ್ನು ನಡೆಸಿ ಸಚಿವರಿಗೆ ವರದಿಯನ್ನು ಕೊಟ್ಟಿದ್ದಾರೆ. ಈಗಿರುವಂಥ ಪರಿಸ್ಥಿತಿಗಳು ಹೇಗಿದೆ ಮತ್ತು ಯಾವ ರೀತಿ ನಿಭಾಯಿಸಬೇಕು ಅಂತ, ಮತ್ತು ನಾಳೆ ಕೇಂದ್ರ ಸಚಿವರ ಬಳಿ ನಾವು ಏನೆಲ್ಲ ಡಿಮ್ಯಾಂಡನ್ನು ಇಡಬೇಕು ಅಂತ ಅನ್ನೋದು, ಮತ್ತು ಈಗಿರುವಂಥ ಪರಿಸ್ಥಿತಿ ಯಾವುದೇ ಆತಂಕ ಪಡುವಂಥ ಅಗತ್ಯತೆ ಇಲ್ಲ. ಎಲ್ಲ ಕಡೆ ತುಂಬ ಶಾಂತವಾಗಿದೆ. ಮತ್ತು ಈಗ ಏನು ಇದುವರೆಗೂ ಸಹ ರಾಜ್ಯದಲ್ಲಿ ಟೆಸ್ಟಿಂಗ್ ಪ್ರಮಾಣವನ್ನು ಹೆಚ್ಚಳ ಮಾಡಿರಲಿಲ್ಲ. ಟೆಸ್ಟಿಂಗ್ ಪ್ರಮಾಣ ಒಂದು ವೇಳೆ ಹೆಚ್ಚಳ ಮಾಡಿದ್ದೇ ಆದಲ್ಲಿ ಆಟೋಮೆಟಿಕಲಿ ಅದು ನೀವು ಕೋವಿಡ್ ಪ್ರಕರಣ ಸಂಖ್ಯೆಗಳು ಸಹ ವರದಿಯಾಗುವಂಥ ಸಂಖ್ಯೆ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಈಗ ರಾಜ್ಯಾದ್ಯಂತ ಏನು ನಿಮೋನಿಯಾ ಇರ್ಬೋದು ಅಥವಾ ಕೋಲ್ಡ್ ಇರ್ಬೋದು ಅಥವಾ ಕಫ ಇರ್ಬೋದು, ಮತ್ತು ವಾತಾವರಣ ವೈಪರೀತ್ಯದಿಂದಾಗಿ ತುಂಬ ಕಡೆಗಳಲ್ಲಿ ಜನರಿಗೆ ಏನು ಕೆಮ್ಮು, ಜ್ವರ, ನೆಗಡಿ, ಶೀತ ಈ ರೀತಿ ಪ್ರಕರಣಗಳಿವೆ. ಹೀಗಾಗಿ ಕೋವಿಡ್ನ ಟೆಸ್ಟನ್ನು ಮಾಡಿದ್ದೇ ಆದಲ್ಲಿ ಈ ಪ್ರಕರಣಗಳು ಸಹ ಕೋವಿಡ್ ಪ್ರಕರಣಗಳ ರೀತಿ ವರದಿ ಆಗುವಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಶುಕ್ರವಾರ ಶನಿವಾರದ ವೇಳೆಗೆ ರಾಜ್ಯದಲ್ಲಿ ಟೆಸ್ಟಿಂಗ್ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಅಂತನಕ್ಕೆ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಮತ್ತು ಈಗಿರುವಂಥ ಟೆಸ್ಟಿಂಗ್ ಪ್ರಮಾಣ ಏನಿದೆ ಕೇವಲ 500,000 ಟೆಸ್ಟಿಂಗ್ ಇದೆ. ಅದನ್ನು
ಪ್ರತಿದಿನ ಅಥವಾ 5,000ಕ್ಕೆ ಹೆಚ್ಚಳ ಮಾಡಬೇಕು ಅಂತ ಹಾಗಾಗಿ ಕೋವಿಡ್ ಟೆಸ್ಟಿಂಗ್ ಪರೀಕ್ಷಾ ಕಿಟ್ಗಳನ್ನು ಸಹ ತರಿಸ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಇನ್ನು ಎರಡನೇದಾಗಿ RT-PCR ಟೆಸ್ಟ್ ಜೊತೆಗೆ ಇತರ ಟೆಸ್ಟ್ಗಳನ್ನು ಸಹ ಪರೀಕ್ಷೆಯನ್ನು ಮಾಡುವಂಥದ್ದು ಮತ್ತು ಒಮಿಕ್ರಾನ್ ಇರ್ಬೋದು, ಒಮಿಕ್ರಾನ್ ಸೇರಿದಂತೆ ಇತರ ತಳಿಗಳೇನಿದೆ ಆ ತಳಿಗಳ ಟೆಸ್ಟ್ ಮಾಡಲಿಕ್ಕೋಸ್ಕರ ವಿಶೇಷ ಒಂದು ಟೆಸ್ಟಿಂಗ್ ಕಿಟ್ ಬೇಕಾಗಿದೆ, ಅದನ್ನು ಸಹ ಆರ್ಡನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಇನ್ನು ಮೂರನೇದಾಗಿ ಅಂತಾರಾಜ್ಯ ಗಡಿಗಳಿರ್ಬೋದು ಅಥವಾ ಏರ್ಪೋರ್ಟ್ ಇರ್ಬೋದು ಅಥವಾ ರೈಲ್ವೆ ಸ್ಟೇಷನ್ ಇರ್ಬೋದು, ಇಲ್ಲಿ ತಕ್ಷಣಕ್ಕೆ ತಪಾಸಣೆ ಮಾಡುವಂಥದ್ದು ಮತ್ತು ಅಲ್ಲಿ ನಿರ್ಬಂಧ ಇರುವಂಥ ಅವಶ್ಯಕತೆ ಏನಿಲ್ಲ. ಈಗ ಇನ್ನೂ ಸಹ ಪ್ರಾಥಮಿಕ ಹಂತದಲ್ಲಿ ರಾಜ್ಯದಲ್ಲಿರುವಂಥ ಈ ಒಂದು ಪ್ರಕರಣ ಇದೆ, ಹಾಗಾಗಿ ಆತಂಕಗೊಳ್ಳುವುದಾಗಲಿ ಗಾಬರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು ಎಲ್ಲ ಜಿಲ್ಲಾಸ್ಪತ್ರೆ ಇರ್ಬೋದು, ತಾಲೂಕು ಆಸ್ಪತ್ರೆ ಇರ್ಬೋದು ಮತ್ತು ಎಲ್ಲೆಲ್ಲಿ ಬೆಡ್ಗಳು ಮತ್ತು ವೆಂಟಿಲೇಟರ್ಗಳಿರ್ಬೋದು ಮತ್ತು ಆಕ್ಸಿಜನ್ ಕಿಟ್ ಇರ್ಬೋದು ಅಥವಾ PPE ಕಿಟ್ ಇರ್ಬೋದು, ವೆಂಟಿಲೇಟರ್ ಇರ್ಬೋದು, ಇಂಜೆಕ್ಷನ್ ಇರ್ಬೋದು, ಟ್ಯಾಬ್ಲೆಟ್ಸ್ ಇರ್ಬೋದು ಮತ್ತು ಕೋವಿಡ್ ಬೆಡ್ಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿಡುವಂಥ ಒಂದು ಪ್ರಕ್ರಿಯೆಗೆ ಈ ಒಂದು ಸಭೆಯನ್ನು ಮಾಡಿ ಅಧಿಕಾರಿಗಳಿಗೆ ನಿರ್ದೇಶನ ಕೊಡಲಾಗಿದೆ. ಮತ್ತು ಹಿಂದೆ ಆದಂಥ ಒಂದು ಬೆಳವಣಿಗೆ ಅಂತಂದರೆ ಏನು, ಆಕ್ಸಿಜನ್ ಯೂನಿಟ್ಗಳನ್ನು, ಆಕ್ಸಿಜನ್ ಪ್ಲಾಂಟ್ಗಳನ್ನು ಹಾಕಲಾಗಿತ್ತು. ಅದರ ಸ್ಥಿತಿಗತಿಯನ್ನು ವರದಿಯನ್ನು ಕೇಳಲಾಗಿದೆ. ಅದು ಆಕ್ಸಿಜನ್ ಉತ್ಪಾದನೆ ಪ್ರಮಾಣ ಇದೆಯಾ, ಉತ್ಪಾದನೆ ಮಾಡಿದಾಗ ಎಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಉತ್ಪಾದನೆ ಮಾಡ್ಬೋದು, ಸಿಲಿಂಡರ್ ಇರ್ಬೋದು ಮತ್ತು ಆಕ್ಸಿಜನ್ ಪೈಪ್ಲೈನ್ಗಳಿರ್ಬೋದು, ಪ್ರತಿಯೊಂದನ್ನು ಸಹ ಮಾಹಿತಿಯನ್ನು ಅಧಿಕಾರಿಗಳಿಗೆ ತೆಗೆದುಕೊಂಡು ಸನ್ನದ್ಧ ಸ್ಥಿತಿಯಲ್ಲಿ ಇಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಅದೇ ರೀತಿ ಈಗಾಗಲೇ ಮಾಕ್ ಡ್ರಿಲ್ಲನ್ನು ಮಾಡ್ತಂದರೆ ಒಂದು ರೀತಿ ತರಬೇತಿ, ಪ್ರಾಯೋಗಿಕ ತರಬೇತಿಗಳನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ನಡೆಸುವ ಮೂಲಕ ಒಂದು ವೇಳೆ ಪ್ರಕರಣ ಹೆಚ್ಚಿದ್ದಲ್ಲಿ ನಾವೇನೆಲ್ಲ ಮಾಡಬೇಕು ಅಂತ ಬಗ್ಗೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ILI ಇರ್ಬೋದು ಮತ್ತು ಸ್ಯಾರಿ ಕೇಸ್ ಅಂದರೆ ಈಗಾಗಲೇ ರೆಸ್ಪಿರೇಟರಿ ಸಮಸ್ಯೆಯನ್ನು ಇರುವಂತಹ ಏನು ಆರೋಗ್ಯ ಸಮಸ್ಯೆ ಹೊಂದಿರುವಂಥವ್ರಿಗೆ ಮತ್ತೊಮ್ಮೆ ನೀವು ಈ ಒಂದು ಟೆಸ್ಟಿಂಗ್ ಮಾಡಬೇಕು ಅಂತ ಅನ್ನೋದು ಮತ್ತು ವಯೋಸಹಜ ಕಾಯಿಲೆ ಅಂತ 60ರ ಮೇಲ್ಪಟ್ಟು ವಯೋಸಹಜ ಕಾಯಿಲೆ ಇರುವಂಥವ್ರಿಗೂ ಸಹ ನೀವು ಟೆಸ್ಟನ್ನು ಮಾಡುವ ಮೂಲಕ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಟೆಸ್ಟಿಂಗನ್ನು ಮಾಡಿ ಅವ್ರನ್ನೂ ಸಹ ಆರೋಗ್ಯದಿಂದ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲೂ ಸಹ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಆರೋಗ್ಯಾಧಿಕಾರಿಗೆ ಸೂಚನೆಯನ್ನು ಕೊಡಲಾಗಿದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಗುರುವಾರ ಸಚಿವ ಸಂಪುಟ ಸಭೆ ಇದೆ, ಆ ಸಭೆಗೂ ಮುನ್ನ ಮತ್ತೊಮ್ಮೆ ಇವರು ಕೋವಿಡ್ ತಾಂತ್ರಿಕ ಪರಿಣಿತ ಅಂದರೆ ಇನ್ನು ತಾಂತ್ರಿಕ ಸಲಹಾ ಸಮಿತಿ ಸಭೆನಿದೆ, ಆ ಸಭೆಯನ್ನು ಕರೆದು ಅಂದು ಸಹ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಏನೆಲ್ಲ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆಯೂ ಸಹ ಸರ್ಕಾರ ನಿರ್ದೇಶನ ಕೊಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಇಂದು ಸಭೆ ಬಹುತೇಕ ಪೂರ್ವ ಇನ್ನೂ ಸಹ ಪ್ರಿಲಿಮಿನರಿ ಸಭೆ ಆಗಿದೆ. ಹೀಗಾಗಿ ನಾಳೆ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವರು ಕೊಡುವಂಥ ಸಲಹೆ ಸೂಚನೆಗಳನ್ನು ಆಧಾರವಾಗಿಟ್ಕೊಂಡು ನಾವು ಏನೆಲ್ಲ ಮಾಡಬೇಕು ಮತ್ತು ಯಾವೆಲ್ಲ ನಿರ್ಬಂಧಗಳನ್ನು ಹಾಕಬೇಕು, ಒಂದು ವೇಳೆ ಟೆಸ್ಟಿಂಗ್ ಹೆಚ್ಚಳ ಮಾಡಿದ್ರೆ ಆ ಒಂದು ಹೆಚ್ಚಳದ ಪರಿಣಾಮ ಪೇಷಂಟ್ಗಳು ಸಂಖ್ಯೆ ಹೆಚ್ಚಳ ಆದರೆ ನಾವು ಏನು ಮಾಡಬೇಕು ಅನ್ನೋದು ಮತ್ತು ಯಾವೆಲ್ಲ ನಿರ್ಬಂಧಗಳನ್ನು ಹಾಕಬೇಕು ಅಂತ ಬಗ್ಗೆ ಸಹ ಸರ್ಕಾರ ಪರಿಶೀಲನೆ ನಡೆಸ್ತಾ ಇದೆ. ಈಗ ಸದ್ಯಕ್ಕೆ ಶಾಲಾ ಕಾಲೇಜುಗಳಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಿರ್ಬೋದು, ಥಿಯೇಟರ್ಗಳಿರ್ಬೋದು, ಮಾಲ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ರೈಲ್ವೆ ಸ್ಟೇಷನ್ ಇರ್ಬೋದು, ಇಲ್ಲಿ ಸಾರ್ವಜನಿಕ ಜನಜಂಗುಳಿನ ನಿಯಂತ್ರಣ ಬಗ್ಗೆ ಯಾವುದೇ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಸಾರ್ವಜನಿಕರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಮತ್ತು ಸ್ಯಾನಿಟೈಸರ್ ಬಳಸೋದಿರ್ಬೋದು, ಮಾಸ್ಕನ್ನು ಬಳಸೋದಿರ್ಬೋದು, ಆ ಒಂದು ಪ್ರಕ್ರಿಯೆಯನ್ನು ಮಾಡಿದ್ದೇ ಆದಲ್ಲಿ ಅವರ ಆರೋಗ್ಯದ ಜೊತೆಗೆ ಇತರ ಆರೋಗ್ಯನೂ ಸಹ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಸಲಹೆಯನ್ನು ಸರ್ಕಾರ ಕೊಟ್ಟಿದೆ. ಹೀಗಾಗಿ ನಾಳೆ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವರ ಸಭೆಯಿದೆ, ಆ ಸಭೆ ನಂತರ ಯಾವೆಲ್ಲ ಮಾರ್ಗಸೂಚಿಗಳನ್ನು ಕೇಂದ್ರ ಸರ್ಕಾರ ಹೊರಡಿಸುತ್ತೆ ಮತ್ತು ರಾಜ್ಯ ಸರ್ಕಾರ ಏನೆಲ್ಲ ಅನುಸರಿಸಬೇಕು ಅಂತ ಅನ್ನೋದು ಒಂದು ಸ್ಪಷ್ಟ ಸೂಚನೆ ನಾಳೆ ತಿಳಿಯುವಂಥ ಸಾಧ್ಯತೆ ಇದೆ. ಹೇಮಂತ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ICU admitted cases will have their death cases ಎಲ್ಲರೂ ಕೇಳ್ತಾರೆ ಯಾವ ಇನ್ನೂ ನಮ್ಗೆ ಗೊತ್ತಾಗಲಿಲ್ಲ, ಮಾಡ್ತಾ ಇದ್ದೀವಿ, ಕಲಿತಾ ತಿಳ್ಕೊಳ್ತಾ ಇದ್ದೀವಿ. ನಾವು ವಿಲ್ ಎಕ್ಸ್ಪೆಕ್ಟ್ ಬೆಟರ್ ಸರ್ವಿಸ್, ಬೆಟರ್ ಆ್ಯಂಡ್ ವಾಟ್ ವಿಚ್ ವೇರಿಯಂಟ್ ಇಸ್ ಸರ್ಕ್ಯುಲೇಟಿಂಗ್ ಮೋರ್. ICU admitted cases will have their death cases ಎಲ್ಲರೂ ಕೇಳ್ತಾರೆ ಯಾವ ಇನ್ನೂ ನಮ್ಗೆ ಗೊತ್ತಾಗ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.